ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಬಂಗೇರಸ್ ಕುಕಿಂಗ್ ಚಾನಲ್. ಇವತ್ತು ನಾನು ಯಾವುದೇ ರೆಡಿಮೇಡ್ ಮಸಾಲ ಪೌಡರ್ಗಳನ್ನು ಯೂಸ್ ಮಾಡದೆ ಮನೆಯಲ್ಲೇ ರುಬ್ಬಿ ಮಾಡಿರುವಂತಹ ಮೊಟ್ಟೆ ಮಸಾಲ ನೋಡಿ ತುಂಬ ಚೆನ್ನಾಗಿ ಬಂದಿದೆ. ಯಾವ ರೀತಿ ಮಾಡೋದಂತ ಹೇಳಿ ತೋರಿಸ್ಕೊಡ್ತಾ ಇದ್ದೇನೆ ಫ್ರೆಂಡ್ಸ್. ನೋಡಿ ಸೂಪರಾಗಿ ಬಂದಿದೆ. ಯಾವುದೇ ರೆಡಿಮೇಡ್ ಪೌಡರ್ಗಳನ್ನು ಹಾಕದೆ ಮನೆಯಲ್ಲೇ ರುಬ್ಬಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ. ಒಮ್ಮೆ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್. ಈ ಥರ ಮೊಟ್ಟೆ ಮಸಾಲ ಟ್ರೈ ಮಾಡಿ ಹೇಗೆ ಆಗಿದೆ ಅಂತ ಹೇಳಿ ನನಗೆ ತಿಳಿಸಬೇಕು, ಕಮೆಂಟಲ್ಲಿ ತಿಳಿಸಬೇಕು ನೀವು. ನೋಡಿ, ಫಸ್ಟ್ ಟೈಮ್ ನನ್ನ ಚಾನಲನ್ನು ನೋಡ್ತಿರುವವರಾದರೆ ನನ್ನ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ವಿಡಿಯೋವನ್ನು ಆದಷ್ಟು ಪೂರ್ತಿಯಾಗಿ ಸ್ಕಿಪ್ ಮಾಡದೆ ನೋಡಿ. ನಾನು 10ರಿಂದ 12 ಮೊಟ್ಟೆ ತೆಕ್ಕೊಂಡಿದ್ದೇನೆ. ಇದಕ್ಕೆ ಮಸಾಲ ನೋಡಿ, ಒಂದು 10 ಬ್ಯಾಡಗಿ ಮೆಣಸು, ಒಂದೆರಡು ಊರ ಮೆಣಸು, ಮತ್ತೊಂದು ಅರ್ಧ ಚಮಚದಷ್ಟು ಪೆಪ್ಪರ್, ಮತ್ತು 1 ಟೇಬಲ್ ಸ್ಪೂನಷ್ಟು ಕೊತ್ತಂಬರಿ ಕಾಳು, ಮತ್ತೊಂದು ಟೀ ಸ್ಪೂನಷ್ಟು ಬಡೆಸೊಪ್ಪು, ಮತ್ತೊಂದು ಟೀ ಸ್ಪೂನಷ್ಟು ಜೀರಿಗೆ. ಇದನ್ನೆಲ್ಲ ಫ್ರೈಯಿಂಗ್ ಪ್ಯಾನ್ಗೆ ಹಾಕ್ಕೊಂಡಿದ್ದೇನೆ. ಇದಕ್ಕೊಂದು 1/4 ಕಪ್ಪಿನಷ್ಟು ತೆಂಗಿನ ತುರಿ ಸ್ವಲ್ಪ ಹಾಕ್ಕೊಂಡು, ಸ್ವಲ್ಪ ತೆಂಗಿನ ಎಣ್ಣೆ ಕೂಡ ಹಾಕ್ಕೊಂಡು ರೋಸ್ಟ್ ಮಾಡ್ಕೊಳ್ತಾ ಇದ್ದೀನಿ. ಕರಿ ಲೀವ್ಸ್ ಇದ್ದರೆ ಕರಿ ಲೀವ್ಸ್ ಕೂಡ ಹಾಕ್ಕೊಳ್ಬೋದು. ಫ್ರೈ ಮಾಡ್ಕೊಳ್ಳುವಾಗ ಚೆನ್ನಾಗಿ ಅರೋಮ ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಮೆಣಸೆಲ್ಲ ಉಂಟಲ್ಲ ಚೆನ್ನಾಗಿ ಫ್ರೈ ಆಗಬೇಕು. ಈ ತೆಂಗಿನಕಾಯಿ ಎಲ್ಲ ಉಂಟಲ್ಲ ಕೆಂಪಾಗಿ ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಒಂದು ಬದಿಯಲ್ಲಿ ಮೊಟ್ಟೆ ಕೂಡ ಬೇಯಲಿಕ್ಕೆ ಇಟ್ಕೊಂಡಿದ್ದೇನೆ ನಾನು. ಮೊಟ್ಟೆ ಈ ನಮ್ಮದು ಮಸಾಲ ಎಲ್ಲ ರೆಡಿ ಆಗುವಾಗ ಇಲ್ಲಿ ಇದು ಮೊಟ್ಟೆ ಕೂಡ ಬೆಂದು ರೆಡಿ ಆಗ್ತದೆ. ನೋಡಿ, ಇದು ಚೆನ್ನಾಗಿ ರೋಸ್ಟ್ ಆಗಿದೆ. ನೋಡಿ, ತೆಂಗಿನಕಾಯಿ ಎಲ್ಲ ನೋಡಿ ಕಲರ್ ಬಂದಿದೆ, ನಿಮಗೆ ನೋಡುವಾಗ ಗೊತ್ತಾಗ್ಬೋದು. ನೋಡಿ, ಈ ಥರ ಫ್ರೈ ಆಗಬೇಕು. ಈಗ ಇದನ್ನೆಲ್ಲ ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೇನೆ ನೋಡಿ ರುಬ್ಕೊಳ್ಳಿಕ್ಕೆ. ಇದನ್ನು ಫೈನಾಗಿ ಪೇಸ್ಟ್ ಮಾಡ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಳ್ತೇನೆ ನಾನು. ರುಬ್ಕೊಳ್ಳಿಕ್ಕೆ ನೀರು ಎಷ್ಟು ಬೇಕು ನೋಡ್ಕೊಂಡು ಹಾಕ್ಕೊಂಡು ಫೈನಾಗಿ ರುಬ್ಕೊಳ್ಬೇಕು. ನೋಡಿ, ಮಸಾಲ ರುಬ್ಕೊಂಡು ಇಟ್ಕೊಂಡಿದ್ದೇನೆ. ಈಗ ನಾನು ಕಡಾಯಿ ಇಟ್ಕೊಳ್ತೇನೆ. ಮೊಟ್ಟೆ ಮಸಾಲ ಮಾಡ್ಕೊಳ್ಳಿಕ್ಕೆ ಕಡಾಯಿ ಇಟ್ಕೊಂಡಿದ್ದೇನೆ. ನೋಡಿ, ತೆಂಗಿನ ಎಣ್ಣೆ ಹಾಕ್ಕೊಂಡಿದ್ದೇನೆ. ನೀವು ಯಾವ ಎಣ್ಣೆ ಯೂಸ್ ಮಾಡ್ತೀರಿ ಆ ಎಣ್ಣೆ ಯೂಸ್ ಮಾಡ್ಕೊಳ್ಬೋದು. ದೊಡ್ಡದೊಂದೆರಡು ಈರುಳ್ಳಿಯನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. 2 ಈರುಳ್ಳಿ ತಗೊಂಡಿದ್ದೇನೆ ನಾನು ಮಸಾಲಕ್ಕೆ. 12 ಮೊಟ್ಟೆ ಮಸಾಲ ಮಾಡ್ತಾಯಿದ್ದೇನೆ. ನೋಡಿ, ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೇನೆ ಈರುಳ್ಳಿ. ಈಗ ಇದಕ್ಕೆ ಸ್ವಲ್ಪ ಕರಿ ಲೀವ್ಸ್, ಮತ್ತೊಂದು 2 ಗ್ರೀನ್ ಚಿಲ್ಲಿ, ಒಂದೆರಡು ಹಸಿಮೆಣಸು ಹಾಕ್ಕೊಂಡಿದ್ದೇನೆ ಸಣ್ಣಗೆ ಕಟ್ ಮಾಡಿಕೊಂಡು. ದೊಡ್ಡದೊಂದು ಪೀಸ್ ಶುಂಠಿ ಕೂಡ ಸಣ್ಣದಾಗಿ ಚಾಪ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ನೀವು ಪೇಸ್ಟ್ ಹಾಕ್ಕೊಳ್ಳೋದಕ್ಕಿಂತ, ಈ ಶುಂಠಿ ಬೆಳ್ಳುಳ್ಳಿ ಎಲ್ಲ ಪೇಸ್ಟ್ ಹಾಕೋದಕ್ಕಿಂತ ಈ ಥರ ಚಾಪ್ ಮಾಡಿ ಹಾಕ್ಕೊಂಡ್ರೆ ಉಂಟಲ್ಲ ತುಂಬ ಚೆನ್ನಾಗಿರ್ತದೆ. ಮಧ್ಯದಲ್ಲಿ ಸಿಕ್ತಿದ್ರೆ ತುಂಬ ಸೂಪರಾಗಿರ್ತದೆ. ನಾನು ಬೆಳ್ಳುಳ್ಳಿ ಹಾಕ್ಕೊಳ್ಳಿಲ್ಲ. ಬೆಳ್ಳುಳ್ಳಿ ಬೇಕಿದ್ದರೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ಬೋದು. ನೋಡಿ, ಕ್ಯಾಪ್ಸಿಕಮ್ ಸ್ವಲ್ಪ ಕ್ಯಾಪ್ಸಿಕಮ್ ಕೂಡ ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೇನೆ ನಾನು. ಒಂದು ಕ್ಯಾಪ್ಸಿಕಮ್ ಇದು ಅರ್ಧದಷ್ಟು ತಗೊಂಡಿದ್ದೇನೆ. ಕ್ಯಾಪ್ಸಿಕಮ್ ಎಲ್ಲ ಒಟ್ಟಿಗೆ ಹಾಕ್ಕೊಂಡು ಬಾಡಿಸ್ಕೊಳ್ತಾ ಇದ್ದೇನೆ. ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಒಮ್ಮೆ. ಈ ಥರ ಮೊಟ್ಟೆ ಮಸಾಲ ರುಬ್ಬಿ ಮಾಡಿರುವಂಥದ್ದು ತುಂಬ ಚೆನ್ನಾಗಿ ಬರ್ತದೆ ಮಸಾಲ ನಿಮ್ಮದು. ನೋಡಿ ಎಷ್ಟು ಸೂಪರಾಗಿ ಬರ್ತದೆ ಅಂತ ಹೇಳಿ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ಹೇಳಬೇಕು ನನಗೆ ಯಾವ ಥರ ಬಂದಿದೆ ಅಂತ ಹೇಳಿ. ನೋಡಿ, 2 ಟೊಮೆಟೊ ತಗೊಂಡಿದ್ದೇನೆ. ನೋಡಿ, 2 ಟೊಮೆಟೊವನ್ನು ಸಣ್ಣಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೇನೆ. ಎಲ್ಲ ಒಟ್ಟಿಗೆ ಬಾಡಿಸ್ಕೊಳ್ತಾ ಇದ್ದೇನೆ ಚೆನ್ನಾಗಿ. ಟೊಮೆಟೊ ಎಲ್ಲ ಚೆನ್ನಾಗಿ ಬಾಡಬೇಕು. ಟೊಮೆಟೊ ನೀರುಳ್ಳಿ ಎಲ್ಲ ಕರೆಕ್ಟ್ ಸೆಟ್ಟಾಗಿ ಚೆನ್ನಾಗಿ ಬೆಂದು ಬರಬೇಕು. ಅಲ್ಲಿ ತನಕ ಚೆನ್ನಾಗಿ ಬಾಡಿಸ್ಕೊಳ್ಬೇಕು. ಈಗ ರುಚಿಗೆ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. ಕಲ್ಲುಪ್ಪು ಹಾಕ್ಕೊಳ್ತಾ ಇದ್ದೀನಿ ನಾನು. ಕಲ್ಲುಪ್ಪು ಹಾಕ್ಕೊಂಡ್ರೆ ಒಳ್ಳೆಯದು. ಟೊಮೆಟೊ ಎಲ್ಲ ಚೆನ್ನಾಗಿ ಬೇಯಬೇಕು. ಈಗ ರುಬ್ಬಿರುವ ಮಸಾಲವನ್ನು ಹಾಕ್ಕೊಳ್ತಾ ಇದ್ದೇನೆ. ಈ ಮಸಾಲ ಉಂಟಲ್ಲ ತುಂಬ ಸೂಪರಾಗಿ ಬರ್ತದೆ. ಈ ಥರ ಮಸಾಲ ಒಮ್ಮೆ ಮಾಡಿ ನೀವು ನೋಡಿ. ಮೊಟ್ಟೆ ಮಸಾಲ ತುಂಬ ಸಖತ್ತಾಗಿರ್ತದೆ. ನೋಡಿ, ಅರಿಶಿಣದ ಪುಡಿ ಕೂಡ ಹಾಕ್ಕೊಂಡೆ ನಾನು. ನೋಡಿ, ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೇನೆ. ನೋಡಿ, ಇನ್ನು ಇದು ಉಂಟಲ್ಲ ನಿಮ್ಮದು ಮಸಾಲ ಬೇಯೋದ್ರಲ್ಲಿ ಇರೋದು. ಇದು ಚೆನ್ನಾಗಿ ಬೇಯಬೇಕು. ನಿಮ್ಗೆ ಈ ಎಣ್ಣೆ ಎಲ್ಲ ಬಿಟ್ಕೊಂಡು ಬರುವ ತನಕ ಉಂಟಲ್ಲ ಚೆನ್ನಾಗಿ ಬೇಯಿಸ್ಕೊಳ್ಬೇಕು. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬೇಯಬೇಕು. ಫಾಸ್ಟ್ ಇಡಬೇಡಿ ಗ್ಯಾಸ್. ಮೀಡಿಯಮ್ ಫ್ಲೇಮಲ್ಲೇ ಇಟ್ಟು ಬಾಡಿಸ್ಕೊಳ್ಬೇಕು. ನೋಡಿ, ಚೆನ್ನಾಗಿ ಕುದೀತಾ ಉಂಟು ನೋಡಿ. ಈಗ
ಇನ್ನೂ ಸಹ ಸ್ವಲ್ಪ ಕುದಿಸಬೇಕು. ನೋಡಿ 12 ಮೊಟ್ಟೆ ತಗೊಂಡಿದ್ದೇನೆ. ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ. ಈಗ ನೋಡಿ ಮಸಾಲ ನೋಡಿ ಎಣ್ಣೆ ಎಲ್ಲ ಬಿಟ್ಕೊಂಡು ಬಂದಿದೆ ನೋಡಿ. ಈಗ ಕರೆಕ್ಟ್ ಉಂಟು ನೋಡಿ, ಕರೆಕ್ಟ್ ಸ್ಟೇಜಿಗೆ ಬಂದಿದೆ. ಈಗ ಮಸಾಲ ರೆಡಿಯಾಗಿದೆ ನಮ್ಮದು. ಇದಕ್ಕೆ ಮೊಟ್ಟೆ ಹಾಕ್ಕೊಳ್ತೇನೆ ಈಗ ನಾನು ಮೊಟ್ಟೆ 12 ಮೊಟ್ಟೆ ತಗೊಂಡಿದ್ದೀನಿ. ಇದು ಕಟ್ ಮಾಡಿ ಕೂಡ ಹಾಕ್ಕೊಳ್ಬೋದು. ಗೆರೆ ಬೇಕಿದ್ರೆ ಗೆರೆ ಕೂಡ ಹಾಕ್ಕೊಳ್ಬೋದು. ಮಸಾಲ ಎಲ್ಲ ಚೆನ್ನಾಗಿ ಎಳ್ಕೊಳ್ತದೆ. ನಾನು ಗೆರೆಯನ್ನು ಹಾಕ್ಕೊಳ್ಳಿಲ್ಲ, ಹಾಗೆ ಹಾಕ್ಕೊಂಡೆ. ಸೌಟು ಹಾಕುವಾಗ ಸ್ವಲ್ಪ ಜಾಗ್ರತೆಯಲ್ಲಿ ಹಾಕ್ಕೊಳ್ಬೇಕು, ಇಲ್ಲದ್ರೆ ಮೊಟ್ಟೆ ಎಲ್ಲ ಪೀಸ್ ಪೀಸ್ ಆಗ್ತದಲ್ವ. ಅದಕ್ಕಾಗಿ ಸ್ವಲ್ಪ ಜಾಗ್ರತೆಯಲ್ಲಿ ಸೌಟು ಹಾಕ್ಕೊಳ್ಬೇಕು. ಮೊಟ್ಟೆ ಹಾಕಿದ ಮೇಲೆ ತುಂಬ ತಿರುಗಿಸ್ಲಿಕ್ಕೆ ಹೋಗಬೇಡಿ. ಮೊಟ್ಟೆ ಹಾಕಿದ ಮೇಲೆ ಕೂಡ ಚೆನ್ನಾಗಿ ಒಂದು ಕುದಿ ಬರಬೇಕು. ನಿಮ್ಮದು ಮಸಾಲ ಉಂಟಲ್ಲ, ಎಷ್ಟು ನೀವು ಚೆನ್ನಾಗಿ ಕುದಿಸ್ತೀರಿ, ಬೇಯಿಸ್ತೀರಿ, ಅಷ್ಟು ಚೆನ್ನಾಗಿ ನಿಮ್ಮದು ಮಸಾಲ ಬರ್ತದೆ. ಎಣ್ಣೆ ಎಲ್ಲ ಬಿಟ್ಕೊಂಡು ಬರುವ ತನಕ ಚೆನ್ನಾಗಿ ಫ್ರೈ ಮಾಡ್ಕೊಳ್ಬೇಕು. ಇಲ್ಲಾಂದರೆ ನಿಮಗೆ ಒಂಥರ ಹಸಿ ಹಸಿ ಸ್ಮೆಲ್, ಅಷ್ಟೊಂದು ಚೆನ್ನಾಗಿ ಬರುವುದಿಲ್ಲ ಮಸಾಲ. ನೋಡಿ ಸೂಪರಾಗಿ ಬಂದಿದೆ ಫ್ರೆಂಡ್ಸ್. ನೋಡಿ ಈಗ ರೆಡಿಯಾಗಿದೆ ನೋಡಿ. ನೋಡುವಾಗ ಗೊತ್ತಾಗ್ಬೋದು ನಿಮಗೆ ಮಸಾಲ ಯಾವ ಥರ ಬಂದಿದೆ ಅಂತ ಹೇಳಿ. ತುಂಬ ಸೂಪರಾಗಿರ್ತದೆ ಮಸಾಲ. ಮನೆಯಲ್ಲೇ ರುಬ್ಬಿ ಮಾಡಿರುವಂಥ ಮಸಾಲ, ಮೊಟ್ಟೆ ಮಸಾಲ. ಒಮ್ಮೆ ಟ್ರೈ ಮಾಡಿ ನೀವು ಮನೆಯಲ್ಲಿ, ಹೇಗೆ ಬಂದಿದೆ ಅಂತ ಹೇಳಿ ನನಗೆ ತಿಳಿಸಬೇಕು ಕಮೆಂಟಲ್ಲಿ. ಫಸ್ಟ್ ಟೈಮ್ ನನ್ನ ವೀಡಿಯೋವನ್ನು ನೋಡ್ತಿರುವವರಾದರೆ ವೀಡಿಯೋಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ನೋಡಿ ಈಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಸಣ್ಣದಾಗಿ ಕಟ್ ಮಾಡಿರುವಂತಹ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ ಮೊಟ್ಟೆ ಮಸಾಲ ಸೂಪರಾಗಿರ್ತದೆ. ಈ ಒಂದು ಮೊಟ್ಟೆ ಮಸಾಲ ಇದ್ದರೆ ಉಂಟಲ್ಲ, ನಿಮಗೆ ಬೇರೆ ಯಾವುದು ಬೇಡ, ಚಿಕನ್ ಮಟನ್ ಎಂತ ಕೂಡ ಬೇಡ. ನೋಡಿ ಈ ಥರ ಒಂದು ಮೊಟ್ಟೆ ಮಸಾಲ ಇದ್ದರೆ ಸಾಕು.